ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ. ಎಸ್, ವಾಟ್ ಈಸ್ ಅಪ್ ಗೈಸ್, ನಾವಿತ್ತು ಸ್ಪೆಷಲ್ ಆಗಿರುವಂಥ DIZO ಟ್ರಿಮ್ಮರ್ ಕಿಟ್ ಪ್ರೋ. ಇದನ್ನ ನೇಚರಲ್ಲಿ ಅನ್ಬಾಕ್ಸ್ ಮಾಡಿ ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. ಕಂಪ್ಲೀಟ್ ವೈಟ್ ಕಲರ್ DIZO ಟ್ರಿಮ್ಮರ್ ಕಿಟ್ ಪ್ರೋ ಅಂತ ಇದೆ. ಕೆಳಗಡೆ ರಿಯಲ್ಮಿ ಟೆಕ್ ಲೈಫ್, ಹಿಂದಿನ ಭಾಗ ಕೆಲವೊಂದು ಫೀಚರ್ಸ್ ಮತ್ತು 3,500 ರೂಪಾಯಿ MRP ಇದೆ. ಬಟ್ ಇಂಟ್ರಡಕ್ಟರಿ ಆಫರ್ ಅಲ್ಲಿ ಕೇವಲ 1500 ರೂಪಾಯಿ ಸಿಗ್ತಾ ಇದೆ. ಸೇಲ್ ನೀವು ಮಿಸ್ ಮಾಡ್ಕೊಂಡ್ರಿ ಅಂತಂದ್ರೆ 1799 ರೂಪಾಯಿ. ಓಕೆ, ಹಿಂದಿನ ಭಾಗ ಯಾವುದೇ ಸೀಲ್ ಇಲ್ಲ. ಓಕೆ, ತುಂಬಾ ಸ್ಮೂತ್ ಆಗಿ ಬಾಕ್ಸ್ ಓಪನ್ ಆಗ್ತಿದೆ. ಎಸ್, ಓಪನ್ ಮಾಡಿದ ತಕ್ಷಣ ಒಂದು ಯೂಸರ್ ಮ್ಯಾನ್ಯಲ್. ಇದು ನಮ್ಮ ಮೇನ್ ಟ್ರಿಮ್ಮರ್, ಸಖತ್ ಹೆವಿ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅಂತ. ಇದನ್ನ ಬಿಟ್ರೆ ಒಂದು ಪೌಚ್, ಬ್ರಷ್, ಮತ್ತೊಂದು ಟೈಪ್ ಸಿ ಕೇಬಲ್, 10mm ಮತ್ತು 20mm ನ ಕೋಮ್, ನೋಸ್ ಕ್ಲೀನರ್, ಮತ್ತೊಂದು ಡೀಪ್ ಕ್ಲೀನರ್. ಇದು ಇದೇನು ಆಯಿಲ್? ಓಹೋ, ಎಲ್ಲ ವರ್ಗ ಬಿದ್ದಿದೆ ಆಯಿಲ್. ಫುಲ್ ಫೆವಿಕ್ವಿಕ್ ತರ ಸ್ಮೆಲ್ ಬರ್ತಾ ಇದೆ. ಇದು ನಮ್ಮ ಮೇನ್ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್. ಇದನ್ನ ಸೆಟ್ ಮಾಡೋದು ತುಂಬಾ ಸಿಂಪಲ್ ಇದೆ. ಜಸ್ಟ್ ಈ ರೀತಿಯಾಗಿ ಸೆಟ್ ಮಾಡಿ ಪ್ರೆಸ್ ಮಾಡಿದ್ರೆ ಎಸ್, ರೆಡಿ ಟು ಟ್ರಿಮ್. ಸದ್ಯಕ್ಕೆ ಇದನ್ನ ಲೈವ್ ಟೆಸ್ಟ್ ಮಾಡೋಣಂತೆ. ಓಕೆ, ಓಹೋ, ಎಸ್, ನಿಜವಾಗ್ಲೂ ಇದ್ರಂತ ಬ್ಲೇಡ್ಸ್ ತುಂಬಾ ಸ್ಮೂತ್ ಇದೆ ಆಯ್ತಾ. ಒಂದೊಂದು ಶಾರ್ಪ್ ಇರುತ್ತೆ, ಅದು ತಾಗತ್ತೆ ಗಂಟ್ಲೆಲ್ಲ ಹತ್ರ. ಇದು ಗಲೀಜಾಗಿದೆ, ಇದನ್ನ ಕ್ಲೀನ್ ಮಾಡ್ಬೇಕಾ? ಎಸ್, ಕಂಪ್ಲೀಟ್ಲಿ ಇದು ವಾಷಬಲ್ ಇದೆ. ಇವನ್ ನೀವು ಈ ಪ್ಲೇಟ್ ನ ತೆಗೆದ್ಬಿಟ್ಟು ಇದ್ರ ಒಳಗಡೆ ಕೂಡ ನೀರು ಹಾಕೋಬಹುದು, ಏನೂ ಆಗಲ್ಲ. ಇದೇ ಸ್ಪೆಷಲ್ ನನಗೆ DIZO ನಲ್ಲಿ ಪ್ರೊಡಕ್ಷನ್. ಲಾಸ್ಟ್ ಟೈಮ್ ಕೂಡ ನಾನು ಟ್ರಿಮ್ಮರ್ ಕಿಟ್ ಯೂಸ್ ಮಾಡಿದೆ, ಅದ್ರಲ್ಲಿ ಕೂಡ ಸೇಮ್ ಥಿಂಗ್, ಸ್ವಚ್ಛ ಮಾಡ್ಕೋಬಹುದು. ಲೈವ್ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿ ಟೀ ಶರ್ಟ್ ಮೇಲೆಲ್ಲ ಕೂದ್ ಬಿದ್ದಿದ್ರು. ಎಸ್, ಮೊದಲಾಗಿ ಇನ್ ಹ್ಯಾಂಡ್ ತುಂಬಾ ಕಂಫರ್ಟಬಲ್ ಇದೆ ಮತ್ತು ಮ್ಯಾಟ್ ಫಿನಿಶಿಂಗ್ ನ ಒಳಗೊಂಡಿದೆ. ಇಷ್ಟಲ್ಲದೆ ತುಂಬಾ ಹೆವಿ ಕೂಡ ಮತ್ತು ಗ್ರಿಪ್ಪಿ ಕೈಯಲ್ಲಿ ಹಿಡ್ಕೋಬಹುದು. ಸೊ ಇಲ್ಲಿ ಮೇಲಿನ ಭಾಗ ನೋಡ್ಕೋಬಹುದು, ಸ್ಟೆಲ್ ಬ್ಲೇಡ್ಸ್ ಗಳನ್ನ ಕೊಡ್ತಿದ್ದಾರೆ ಮತ್ತು ಲೈಕ್ ಪ್ರೀಮಿಯಂ ಫೀಲ್ ಕೊಡುತ್ತೆ. ಕೆಳಗಡೆ ನಿಮಗೆ ಅಡ್ಜಸ್ಟ್ಮೆಂಟ್ ಬಟನ್ ನ ಕೊಡ್ತಾ ಇದ್ದಾರೆ, ಲೆವೆಲ್ ಅಡ್ಜಸ್ಟ್ಮೆಂಟ್ ನ ಮಾಡ್ಕೋಬಹುದು. ಇಲ್ಲಿ ಆನ್ ಆಫ್ ಇಂಡಿಕೇಟರ್ ಬಟನ್ ನ ನೋಡ್ತಾ ಇದ್ವಿ ಮತ್ತು ಕೆಳಗಡೆ ನಿಮಗೆ ಡಿಸ್ಪ್ಲೇ ಕೂಡ ಸಿಗ್ತಾ ಇದೆ. ಸೊ ಇದು ಪ್ರೋ ಕಿಟ್, ಅದಕ್ಕೆ ನಿಮಗೆ ಡಿಸ್ಪ್ಲೇ ಕೂಡ ಇದೆ. ಕೆಳಗಡೆ DIZO ಬ್ರ್ಯಾಂಡ್ ನೇಮ್ ಕೂಡ ನೋಡ್ತಾ ಇದ್ವಿ ಮತ್ತು ಇದನ್ನ ಚಾರ್ಜ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಇಲ್ಲಿ C ಪೋರ್ಟ್ ಕೂಡ ಇದೆ. ಇನ್ನು ಇದರಿಂದ ಬ್ಲೇಡ್ ಚೇಂಜ್ ಕೂಡ ತುಂಬಾ ಸಿಂಪಲ್ ಮತ್ತು ಈಸಿ ಇದೆ. ಜಸ್ಟ್ ಈ ರೀತಿಯಾಗಿ ಟ್ಯಾಪ್ ಮಾಡಿದ್ರೆ ಇದು ರಿಮೂವ್ ಆಗತ್ತೆ. ನೆಕ್ಸ್ಟ್, ಎಸ್, ತುಂಬಾ ಫಿಟ್ ಮತ್ತು ಪರ್ಫೆಕ್ಟ್ಲಿ ಕೂಡುತ್ತೆ. ಸೊ ಬಿಲ್ಡ್ ಕ್ವಾಲಿಟಿ ಮತ್ತು ಫಸ್ಟ್ ಇಂಪ್ರೆಷನ್ ಅಲ್ಲಿ ಯೂಸ್ ಮಾಡಬೇಕಾದ್ರೆ ನಾನು ಹ್ಯಾಪಿ ಇದೀನಿ. ಒಳ್ಳೆ ಡಿಸೈನ್ ಇದೆ. ಇದು ಮತ್ತೊಂದು ಅಸಲಿ ಟೆಸ್ಟ್. ನಾವು ಯಾವತ್ತು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತೀವಿ. ಇವಾಗ ನೋಸ್ ಕ್ಲೀನರ್. ಓಕೆ, ಎಸ್, ಇದಕ್ಕೆ ಮಾತ್ರ ನಾನು ಹೆದರ್ತೀನಿ ಗುರು. ಓ, ಈ ಸರ್ತಿ ಕೂದಲು ಕಮ್ಮಿ ಇದೆ. ಲಾಸ್ಟ್ ಟೈಮ್ ಟ್ರಯಲ್ ಮಾಡಿದ್ದೆ, ಅವಾಗೆಲ್ಲ ಸ್ವಚ್ಛ ಆಗಿತ್ತು. ಸ್ಮೆಲ್ ಇವಾಗ ಮತ್ತೆ ಬೇರೆ ಬರ್ತಾ ಇದೆ ಹೊರಗಡೆಯಿಂದ. ಯೂಸ್ ಮಾಡಿ ಅವಾಗ. ಇದು ಮೂರನೇದಾಗಿ ಡೀಪ್ ಕ್ಲೀನರ್. ಪರ್ಸನಲಿ ನಾನು ಇದನ್ನ ತುಂಬಾ ಜನ ರೆಕಮೆಂಡ್ ಮಾಡಲ್ಲ ಆಯ್ತಾ. ಸೊ ಯಾರು ಕ್ಲೀನ್ ಶೇವ್ ಮಾಡ್ಕೋಬೇಕಂತವ್ರೆ ಅಂತವ್ರಿಗೆ ಇದು ತುಂಬಾ ಯೂಸ್ಫುಲ್. ಓಕೆ, ಇದು ಸ್ವಲ್ಪ ಜಾಸ್ತಿ ಸೌಂಡ್ ಮಾಡುತ್ತೆ, ಹೆದರಿಕೆ ಕೂಡ ಆಗುತ್ತೆ. ಎಸ್, ಓಹೋ, ಇದು ಸ್ವಲ್ಪ ರಫ್ ಅನ್ಸುತ್ತೆ, ನಾನು ಅಂತ ರೆಕಮೆಂಡ್ ಮಾಡಲ್ಲ. ಮತ್ತೆ ಇದರಿಂದ ಪಿಂಪಲ್ಸ್ಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ನನಗೆ ಗೊತ್ತಿಲ್ಲ, ಇದು ಸ್ಕಿನ್ ಕೇರ್ ಮೇಲೆ ಮತ್ತು ನೀವು ಯಾವ ರೀತಿ ಸ್ಕಿನ್ ಇಟ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಎಸ್, ಇದು ಕ್ಲೀನ್ ಆಗತ್ತೆ, ಬಟ್ ಸ್ವಲ್ಪ ಯಾಕೋ ಹೆವಿ ಅಂತ ಅನ್ಸುತ್ತೆ. ಇದು ನೆಕ್ಸ್ಟ್, ಆಸ್ ಅ ನಾರ್ಮಲ್ ಯೂಸರ್ ಆಗಿ ಈ ಫೀಚರ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಇದರಲ್ಲಿ IPX5 ವಾಟರ್ ರೆಸಿಸ್ಟೆನ್ಸ್ ಇದೆ. ಇಷ್ಟೆಲ್ಲ ಬ್ರ್ಯಾಂಡ್ ಹೇಳುತ್ತೆ ಇದನ್ನ ಕಂಪ್ಲೀಟ್ ನೀವು ವಾಶ್ ಮಾಡ್ಕೋಬಹುದು ಅಂತ. ಎಸ್, ನಾನು ಇದನ್ನ ವಾಶ್ ಮಾಡೋದಕ್ಕಿಂತ ಲೈಕ್ ಈಸಿ ಟು ಯೂಸ್ ಅಂತಾನೆ ಹೇಳಬಲ್ಲೆ. ಸೊ ನೀವೇನಾದ್ರು ಸೇವ್ ಮಾಡ್ಕೊಂಡ್ರಿ ಮತ್ತೆ ಬ್ರಷ್ ಇಂದ ಕ್ಲೀನ್ ಮಾಡೋ ಲಿಕ್ವಿಡ್ ಅದು ಇದು ಏನು ಇದಕ್ಕೆ ತಲೆ ಕೆಡಿಸ್ಕೋಕ್ಕಾಗಿಲ್ಲ. ಜಸ್ಟ್ ಈ ರೀತಿಯಾಗಿ ನೀವು ಇದನ್ನ ಒಂದ್ಸರ್ತಿ ಮುನುಗ್ಸ್ ತೆಗೆದ್ರೆ ಆಯ್ತು, ಕ್ಲೀನ್, ಸ್ವಚ್ಛ, ಪುನಃ ಸ್ಟಾರ್ಟ್ ಕೂಡ ಆಗುತ್ತೆ. ಇನ್ನು ಈ ಬಜೆಟ್ ಅಲ್ಲಿ ಇದ್ರಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಫೀಚರ್ ಅಂದ್ರೆ ಅದು ಟ್ರಾವೆಲ್ ಮೋಡ್ ಅಂತ. ಸೊ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಈ ರೀತಿಯಾಗಿ ಈ ಬಟನ್ ಲಾಂಗ್ ಪ್ರೆಸ್ ಮಾಡ್ಕೊಂಡ್ರೆ ಟ್ರಾವೆಲ್ ಮೋಡ್ ಆನ್ ಆಗುತ್ತೆ. ನೆಕ್ಸ್ಟ್ ನೀವು ಇದನ್ನ ಎಟ್ ಪ್ರೆಸ್ ಮಾಡಿದ್ರು ಕೂಡ ಇದು ಆನ್ ಆಗಲ್ಲ. ಸೊ ಇದು ತುಂಬಾ ಯೂಸ್ಫುಲ್ ಇದೆ ಆಯ್ತಾ. ಟ್ರಾವೆಲ್ ಮಾಡಬೇಕಾದ್ರೆ ಬ್ಯಾಗ್ ಅಲ್ಲಿ ಬಟನ್ ಒತ್ತು ಅಂತಂದ್ರೆ ಆ ಟೈಮಲ್ಲಿ ಬ್ಯಾಟರಿ ಖಾಲಿ ಹೋಗುವಂತ ತುಂಬಾ ಸಾಧ್ಯತೆಗಳಿದೆ. ಇನ್ನು ಇದರಿಂದ ಬ್ಯಾಟರಿ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ನಾನು ಲಾಸ್ಟ್ ಟೈಮ್ DIZO ಟ್ರಿಮ್ಮರ್ ಏನ್ ಅನ್ಬಾಕ್ಸ್ ಮಾಡಿದ್ದೆ, ಇದು ಕಿಟ್ ಪ್ರೋ ಇದೆ ಆಯ್ತಾ. ಸೊ ಅದ್ರಲ್ಲಿ ನಿಮ್ಗೆ 280 ಮಿನಿಟ್ಸ್ಗಳ ಕಾಲ ಬ್ಯಾಕಪ್ ಸಿಕ್ತಿತ್ತು. ಸೇಮ್ ಅಷ್ಟೇ ಇದ್ರಲ್ಲಿ ಕೂಡ ಇದೆ. ಬಟ್ ನನಗೇನ್ ಗೊತ್ತಿಲ್ಲ, ನಾನು ಇದನ್ನ 280 ಮಿನಿಟ್ಸ್ ಯಾವಾಗ ಯೂಸ್ ಮಾಡ್ತೀನಿ ಆವಾಗ ಅದನ್ನ ಎಕ್ಸಾಕ್ಟ್ಲಿ ಹೇಳಬಲ್ಲೆ ಆಯ್ತಾ. ಬಟ್ ಇದು ನಾನು ವೀಕ್ಲಿ 1 or 2 ಟೈಮ್ ಟ್ರಿಮ್ಮರ್ ನ ಯೂಸ್ ಮಾಡ್ತೀನಿ, ಅದು ಶೇಪ್ ಕೊಟ್ಕೊಳ್ಳೋಕೆ. ಸೊ ನೀವು ಡೈಲಿ ಅರ್ಧ ಗಂಟೆ ಯೂಸ್ ಮಾಡಿದ್ರಿ ಅಂತಂದ್ರೆ ಹತ್ರ 10-15 ದಿವಸ ಆರಾಮಾಗಿ ಹೋಗುತ್ತೆ. ಇನ್ನು ವೀಕಲ್ ನಂತರ 2 ಟೈಮ್ಸ್ ಯೂಸ್ ಮಾಡಿದ್ರಿ ಅಂತಂದ್ರೆ ಆರಾಮಾಗಿ 2 ರಿಂದ 3 ತಿಂಗಳು ಬರುತ್ತೆ. ಎಸ್, ಈ ಪ್ರೈಸ್ ರೇಂಜ್ ಅಲ್ಲಿ ಇದೊಂದು ಬೆಸ್ಟ್ ಆಪ್ಷನ್.
ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ. ಇದು ಕೊನೆಯದಾಗಿ ಇದರಂತ ಪ್ರೈಸಿಂಗ್, ಇದು ಇಂಟ್ರೊಡಕ್ಟರಿ ಆಫರ್ ಅಲ್ಲಿ ಕೇವಲ 1500 ರೂಪಾಯಿ ಸಿಗುತ್ತೆ. ಇದೆ 20ನೇ ತಾರೀಕೆ ಫ್ಲಿಪ್ಕಾರ್ಟ್ ಅಲ್ಲಿ ಇದ್ರ ಫಸ್ಟ್ ಸೇಲ್ ಮತ್ತು ಡಿಜಿಟಲ್ ಅಕೌಂಟ್ ಕೂಡ ನೋಡಕ್ ಸಿಗುತ್ತೆ. ಎಸ್, ನೀವು ಖಂಡಿತ 1500 ರೂಪಾಯಿಗೆ ಇದನ್ನ ಕಣ್ಮುಚ್ಕೊಂಡು ತಗೋಬಹುದು. ಒಂದು ಬೆಸ್ಟ್ ಪ್ರಾಡಕ್ಟ್. ಮತ್ತು ರಿಯಲ್ಮಿ ಟೆಕ್ ಲೈಫ್ ಅಲ್ಲಿ ಅಂಡಲ್ ಬರುತ್ತೆ ಡಿಜೋ. ನಾನು ತುಂಬಾ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿದ್ದೀನಿ. ಇವನ್ 1700 ರೂಪಾಯಿ ಇದು ವರ್ತಲ್ಲ ಅನ್ಸುತ್ತೆ, ಬಟ್ 1500 ರೂಪಾಯಿ ಆರಾಮಾಗಿ ತಗೋಬಹುದು. ಇದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ಸಿಗುತ್ತೆ. ಸೊ ಬಾಕಿ ನೀವು ಯಾವ ಟ್ರಿಮ್ಮರ್ ಯೂಸ್ ಮಾಡ್ತಾರೆ ಕೆಳಗಡೆ ಕಮೆಂಟ್ ಮಾಡಿ. ಸಿಗಂತೆ ಮುಂದೆ ರೆಡಿ ಗೈಸ್. ನೆಕ್ಸ್ಟ್ ಒನ್. ನಮಸ್ಕಾರ.